ಬಿಂದಾಸ್ ಆಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಯಾವಾಗಲೂ ಹಾಗೆ ಬಿಂದಾಸ್ ಆಗಿರಿ. ಇವತ್ತು ಸಂಡೇ ಫನ್ ಡೇ. ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಫನ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಮ್ಮ ಹುಡುಗರೆಲ್ಲ ಸೇರಿಕೊಂಡು ನಾನ್ ವೆಜ್ ಮಾಡ್ತಿದ್ದಾರೆ. ಬನ್ನಿ ಕಮ್ ಅವ ಹೆಂಗೆ ಸೋನಿ ಕಮ್ ಬಿಲ್ಕೋ. ಓ ಚಿಕನ್ ಬಾರ್ಬಿಕ್ಯೂ ಮಾಡ್ತಿದಾರಂತೆ. ನಾನು ನಾನ್ ವೆಜ್ ತಿನ್ನಲ್ಲ, ನಾನು ವೆಜಿಟೇರಿಯನ್ ಅಲ್ಲ, ನಾನು ವೆಜಿಟೇರಿಯನ್. ಸೊ ನನಗೇನು ಮಾಡಿದ್ದಾರೆ ಹೇಳಿದ್ದೀನಿ, ನನಗೂ ಏನಾದರೂ ಬೇಕು ವೆಜ್ಜಲ್ಲಿ ಅಂತ. ಏನು ಮಾಡ್ತಿದ್ದಾರೆ, ನನಗೇನು ಮಾಡಿರ್ಬೋದು. ಆಚೆನೆ ಕುಕ್ಕಿಂಗ್ ನಡೀತದೆ. എന്നതിതോ ഇത് ബാർബിക്യൂന്റെ ഇത് സ്റ്റാർട്ട് ചെയ്യുന്നു. ഇത് ചാർക്കോൾ ഇത് കത്തിക്കുന്നതാണ്. ഹലോ എന്നതിതോ ಫೈಟಿಂಗ್ ಸೀನು. ನನಗೆ ಯಾಕೆ ಕರೀಲಿಲ್ಲ? ಹಲೋ ಶೆಫ್. Actually, I didn't went for to buy things there, and these two brothers went to buy things, and they didn't borrow any vegetable for us. Actually, they tell very clearly. Actually, we will do something for you. We will do. Now, I have not cooked anything. see. What is there for me? Sugar. Why won't you buy the vegetable for us? ಚಿಕನ್ನ ದೊಡ್ಡದಾಗಿ ಕಟ್ ಮಾಡ್ಕೊಂಬಿಟ್ಟು ಬಾರ್ಬಿಕ್ಯೂ ಮಸಾಲ ರೆಡಿ ಮಾಡ್ಕೊಂಡಿದ್ದಾರೆ. ಆ ಮಸಾಲದೊಳಗೆ ಡಿಪ್ ಮಾಡಿಬಿಟ್ಟು ಬೇಯಿಸ್ತಾ ಇದ್ದಾರೆ. ಬಾರ್ಬಿಕ್ಯೂ ಮಸಾಲ ಹೇಗೆ ರೆಡಿ ಮಾಡ್ಕೊತಾರೆ ಅಂದರೆ, ಅದು ಮಸಾಲ ಪೌಡರ್ ಸಿಗುತ್ತೆ ರೆಡಿಮೇಡು. ಅದಕ್ಕೆ ಸ್ವಲ್ಪ ಕರ್ಡು, ಉಪ್ಪು, ಲೆಮನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಆ ಮಸಾಲಾನ ರೆಡಿ ಮಾಡ್ಕೊಂಡಿದ್ದಾರೆ ಅವರು. ಅಲ್ಯೂಮಿನಿಯಂ ಶೀಟಿಂದ ಕವರ್ ಮಾಡಿದ್ದಾರೆ. ಅಲ್ಯೂಮಿನಿಯಂ ಶೀಟು ಸ್ವಲ್ಪ ಹೀಟ್ ಕ್ರಿಯೇಟ್ ಮಾಡುತ್ತೆ. ಸೊ ಕವರ್ ಮಾಡಿದ್ರೆ ಬೇಗ ಬೇಯುತ್ತೆ, ಚಿಕನ್ ಚೆನ್ನಾಗಿ ಬೇಯುತ್ತೆ ಅನ್ನೋ ಕಾರಣಕ್ಕೆ. ಒಂದು ಸೈಡ್ ಬೆಂದಿದೆ, ಸೊ ಟರ್ನ್ ಮಾಡಿ ಇನ್ನೊಂದು ಸೈಡೂ ಬೇಯಿಸ್ತಾ ಇದ್ದಾರೆ. ಇದ್ರ ಮೇಲೆ ಆಯಿಲ್ ಹಾಕ್ತಾರೆ. ನೀವೆಲ್ಲ ಈ ಥರ ಸರ್ಕಸ್ ಮಾಡೋಕ್ಕೆ ಹೋಗ್ಬೇಡಿ. ಬಾಟ್ಲ್ ಹಿಡ್ಕೊಂಡು ಸ್ವಲ್ಪ ಸ್ಪೂನಲ್ಲಿ ಸ್ವಲ್ಪನೇ ಹಾಕಿ. ಇವರು ಎಕ್ಸ್ಪರ್ಟು, ಅಭ್ಯಾಸ ಇದೆ, ಹಾಗಾಗಿ ಬಾಟ್ಲನ್ನೇ ಯೂಸ್ ಮಾಡ್ತಿದ್ದಾರೆ. ನೀವು ಕೇರ್ಫುಲ್ ಆಗಿರಿ. ಉರಿತಾ ಇರುವಾಗಲೇ ಮತ್ತೆ ಅಲ್ಯೂಮಿನಿಯಂ ಶೀಟ್ನ ಕವರ್ ಮಾಡಿಬಿಟ್ರು. ಎತ್ತರದಿಂದ ಚಾರ್ಕೋಲ್ಗೆ ಎತ್ತರ ಪ್ರೈಸ್ 3 kg ಇಡ್ಲಿ ತೊಗೊಂಬಂದಿದ್ದಾರೆ. 3 kgಗೆ 110 ರೂಪಾಯಿ ಅಂತೆ. ಅಷ್ಟು ಚೆನ್ನಾಗಿಲ್ಲ, ಕ್ವಾಲಿಟಿ ಇಲ್ಲ, ಪ್ಯೂರ್ ಅಲ್ಲ. ನಮ್ಮ ಹುಡುಗರು ಏನೇನೋ ಸರ್ಕಸ್ ಮಾಡ್ತಿದ್ದಾರಪ್ಪ ಬೆಂಕಿ ಜೊತೆ. ಅಂದ್ರೆ ಈಟ್ போதுமா? बिल्कुल राइट. I'm right. बिल्कुल राइट means exactly correct. Yeah, I will show you. Okay. Yes. You must learn. Sonia, Jinu, don't know Hindi. ಇವಾಗ ಒಂದು ರೌಂಡು ರೆಡಿ ಆಗಿದೆ. ಈಗ ಸೆಕೆಂಡ್ ರೌಂಡ್ ಬೇಯಿಸ್ತಿದ್ದಾರೆ ಮತ್ತೆ.
കൊയിലൊക്കെ പിന്നെ നമ്മൾ പേര് പറയും എന്തോ പിന്നെ If anybody want to eat, then they can have. No, no, no. No, no. ರೆಡಿ ಆಗಿದೆ. ಇವಾಗ ಅಲ್ಯೂಮಿನಿಯಂ ಶೀಟಲ್ಲಿ ಕವರ್ ಮಾಡಿ ಇಡ್ತಿದ್ದಾರೆ ಒಂದೊಂದನ್ನೇ. ಆ ಕಾವಿಗೆ ಇನ್ನೊಂದು ಸ್ವಲ್ಪ ಬೇಯ್ಕೊಳ್ಳುತ್ತೆ ಚೆನ್ನಾಗಿ ಅಂತ. ಬೆಂದಿದೆಯಾ ಅಂತ ಕಟ್ ಮಾಡಿ ನೋಡ್ತಿದ್ದಾರೆ. ನನಗೆ ಇದ್ರ ಬಗ್ಗೆ ಎಲ್ಲ ಐಡಿಯಾ ಇಲ್ಲ, ನೀವೇ ನೋಡ್ಕೊಂಬಿಡಿ. ಬಾರ್ಬಿಕ್ಯೂ ಮಸಾಲ ಸ್ವಲ್ಪ ಮಿಕ್ಕಿತ್ತು. ಆ ಮಸಾಲ ಒಳಗೆ ಬಾರ್ಬಿಕ್ಯೂಸ್ನ ಕಟ್ ಮಾಡಿಬಿಟ್ಟು, ಚಿಕನ್ ಬಾರ್ಬಿಕ್ಯೂಸ್ನ ಕಟ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಿದ್ದಾರೆ. ಟೇಸ್ಟ್ ಚೆನ್ನಾಗಿರುತ್ತಂತೆ, ನೀವು ಒಂದ್ಸಲ ಟ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಎಲ್ಲ ಕಮೆಂಟ್ ಮಾಡೋರು, ನೀನು ತಿಂದೇ ಇದ್ರೂ ಪರವಾಗಿಲ್ಲ, ನಾನ್ ವೆಜ್ ಅಟ್ಲೀಸ್ಟ್ ತೋರಿಸ್ಬೇಕಲ್ಲ ಅಂತ. ಸೊ ಇವಾಗ ನೋಡ್ಕೊಂಬಿಡಿ, ಚೆನ್ನಾಗೇ ತೋರಿಸಿದ್ದೀನಿ ಚಿಕನ್ ಬಾರ್ಬಿಕ್ಯೂ. ಬೇಕಂದರೆ ನೀವು ಟ್ರೈ ಮಾಡಿ. ಏನು ಬರ್ಗೆಟರ್ ನೋಡಿ ಗುರು, ಈ ಚಾಪಿಂಗ್ ಬೋರ್ಡ್ ಮೇಲೇ ಹಾಕ್ಕೊಂಡು ಕಿತ್ತಾಡ್ಕೊಂಡು ತಿಂತಾ ಇದ್ದಾರಲ್ಲ, ಈ ರೇಂಜಿಗೆ ಬರ್ಗೆಟ್ಟಿದ್ದಾರೆ ಅವರು. ನನಗೆ ನಾರ್ತ್ ಇಂಡಿಯನ್ ಸ್ಪೆಷಲ್ ಬ್ರಿಂಜಾಲ್ ಬಾರ್ತಾ ಮಾಡಿದ್ದಾರೆ ಫ್ರೆಂಡ್ಸು. ಸೊ ಇದನ್ನು ಬ್ರೆಡ್ ಜೊತೆ ತಿನ್ಬೋದು, ಅಥವಾ ಚಪಾತಿ ಜೊತೆ ತಿನ್ಬೋದು, ಅನ್ನದ ಜೊತೆ ತಿನ್ಬೋದು. ಸದ್ಯಕ್ಕೆ ಬ್ರೆಡ್ ಜೊತೆ ತಿಂತಾಯಿದ್ದೀನಿ. ನನಗೆ ಏನೂ ಸ್ಪೆಷಲ್ ಇಲ್ಲ, ಬರೀ ಬದನೆಕಾಯಲ್ಲೇ ಮುಗಿಸ್ಬಿಟ್ರಲ್ಲ ಗುರು ಇವರು. ಇದೇ ಬೇಜಾರಲ್ಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರಿ. ಲವ್ ಯು ಆಲ್.